ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಿದ್ಯಾ. ಈಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ನನ್ನ ಪೋಸ್ಟ್ ಕೀಮೊಥೆರಪಿ ಜರ್ನಿ ಹೇಗಿತ್ತು ಮತ್ತು ಏನೇನು ಸೈಡ್ ಎಫೆಕ್ಟ್ಸ್ ಇತ್ತು ಮತ್ತು ಈಗ ಹೇಗಿದೆ, ಕ್ಯಾನ್ಸರ್ ಎಲ್ಲ ಕ್ಲಿಯರ್ ಆಗಿದೆಯಾ, ಯಾವ ಸ್ಟೇಟಸಲ್ಲಿದೆ ಅದನ್ನೆಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಅದ್ರ ಜೊತೆಗೆ ಒಂದು ವಿಚಾರ ಹೇಳಿದ್ದೆ, ಏನಂದರೆ ಈ ಕೀಮೊಥೆರಪಿಯಿಂದ ನನಗೆ ಬಂದಂಥ ಒಂದು ಸೈಡ್ ಎಫೆಕ್ಟ್, ಅದೇ ಥೈರಾಯ್ಡು. ಅದ್ರ ಬಗ್ಗೆ ನನ್ನ ಥೈರಾಯ್ಡ್ ಕಂಪ್ಲೀಟ್ ಹಿಸ್ಟ್ರಿ, ನನಗೆ ಹೆಂಗೆ ಸ್ಟಾರ್ಟ್ ಆಯಿತು ಮತ್ತು ಅದ್ರ ಬಗ್ಗೆ ನನಗೇನು ಒಪಿನಿಯನ್ ಇತ್ತು, ಮತ್ತು ಇವಾಗ ಕರೆಂಟ್ ಹೇಗಿದೆ ಥೈರಾಯ್ಡು, ಇದೆಲ್ಲದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ನನಗೆ ಥೈರಾಯ್ಡ್ ಅನ್ನೋದು ಒಂದು ಕಾನ್ಸೆಪ್ಟ್ ಅನ್ನೋದು ನನಗೆ ಗೊತ್ತಿದ್ದು ಸ್ಕೂಲಲ್ಲಿ. ಸೊ ಸ್ಕೂಲಲ್ಲೆಲ್ಲ ಈ ಬುಕ್ಗಳೆಲ್ಲ ಓದಿದ್ವಿ. ಥೈರಾಯ್ಡ್ ಅಂದರೆ ಒಂದು ಏನು ಅಯೋಡಿನ್ ಡೆಫಿಷಿಯನ್ಸಿಯಿಂದ ಬರುತ್ತೆ. ಅದೇನಾದರೂ ಬಂದರೆ ಈ ಕತ್ತಿನ ಭಾಗ ಎಲ್ಲ ಫುಲ್ಲು ಊದ್ಕೊಂಬಿಟ್ಟು ಒಂಥರ ತುಂಬ ದೊಡ್ಡದಾಗಿರುತ್ತೆ ಕತ್ತು, ಈ ಥರ ಅಷ್ಟೇ ಒಂದು ಇಮ್ಯಾಜಿನೇಷನ್ ಅಷ್ಟೇ ನಾನು ಬುಕ್ಗಳಲ್ಲೆಲ್ಲ ಓದಿದ್ದು. ಮತ್ತು ಬೇರೆ ಯಾರಾದರೂ ಥೈರಾಯ್ಡ್ ಅಂದರೆ ಫಸ್ಟ್ ನಾನು ಅವ್ರನ್ನ ಕತ್ತುಗಳನ್ನ ನೋಡ್ತಿದ್ದೆ, ಏನು ಊದ್ಕೊಂಡಿಲ್ವಲ್ಲ, ಹೆಂಗಿದೆ ಥೈರಾಯ್ಡು ಆ ಥರ. ಸೊ ಯಾವುದೇ ರೀತಿ ನನಗೆ ಥೈರಾಯ್ಡ್ ಬಗ್ಗೆ ಮೊದಲು ಯಾವುದೇ ರೀತಿ ಇನ್ಫಾರ್ಮೇಷನ್ ಅಷ್ಟಿರಲಿಲ್ಲ. ಆಲ್ ಆಫ್ ಅ ಸಡನ್ ನನಗೆ ಇದು ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಬ್ಲಡ್ ಟೆಸ್ಟ್ ಎಲ್ಲ ಸ್ಟಾರ್ಟಿಂಗಲ್ಲಿ ಅವ್ರು ಮಾಡಿದಾಗ ಕಂಪ್ಲೀಟ್ A to Z ಬ್ಲಡ್ ಟೆಸ್ಟ್ ಮಾಡಿದರು. ಅದ್ರ ಜೊತೆಗೆ ಥೈರಾಯ್ಡ್ ಟೆಸ್ಟು ಕೂಡ ಮಾಡಿದ್ದಾರೆ. ನಾನು ಅದನ್ನು ನೋಟಿಸ್ ಮಾಡಿರಲಿಲ್ಲ ಆ ಟೈಮಲ್ಲಿ. ಸೊ ನನಗೆ ಸ್ಟಾರ್ಟಿಂಗಲ್ಲಿ ಥೈರಾಯ್ಡ್ ಬಂದು 4 ಇತ್ತು, ಅಂದರೆ ನಾರ್ಮಲ್ ರೇಂಜ್ ಆಫ್ ಥೈರಾಯ್ಡ್ 0.34 to 5.5 ಈ ಬಿಟ್ವೀನಲ್ಲಿ ಇರಬೇಕು ಥೈರಾಯ್ಡ್ ನಾರ್ಮಲ್ ಪರ್ಸನ್ಗೆ. ಸೊ ನನಗೆ ಆ ಟೈಮಲ್ಲಿ ಥೈರಾಯ್ಡ್ ಬಂದು 4 ಇತ್ತು. ಅದು ಯಾಕೆ ವೇರಿಯೇಷನ್ ಆಗಿತ್ತು ಆ ಟೈಮಲ್ಲಿ ಅಂದರೆ, ಆಲ್ರೆಡಿ ನನಗೆ ಚೆಸ್ಟ್ ಏರಿಯಾ ಅಂದರೆ ನಿಯರ್ ಟು ಥೈರಾಯ್ಡ್ಗೆನೆ. ಥೈರಾಯ್ಡ್ ಅಂದರೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ, ನಮ್ಮ ಕುತ್ತಿಗೆ ಹತ್ರ ಒಂದು ಚಿಟ್ಟೆ ಆಕಾರದಲ್ಲಿ ಒಂದು ಅಂಶ ಇರುತ್ತೆ, ಅಂದರೆ ಒಂದು ಅದು ಹಾರ್ಮೋನ್ಸು ಇದೆಲ್ಲನೂ ಕೂಡ ಮ್ಯಾನೇಜ್ ಮಾಡಿರುತ್ತೆ. ಅದು ಥೈರಾಯ್ಡ್ ಗ್ರಂಥಿ ಅಂತಾರೆ, ಥೈರಾಯ್ಡ್ ಗ್ಲ್ಯಾಂಡ್ ಅಂತೀವಿ. ಅದು ನಮ್ಮ ಕುತ್ತಿಗೆ ಹತ್ರ ಒಂದು ಚಿಟ್ಟೆ ಆಕಾರದಲ್ಲಿ ಇರುತ್ತೆ. ಅದು ನಮ್ಮ ಬಾಡಿನ ಕಂಪ್ಲೀಟಾಗಿ ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಒಂದಷ್ಟು ಹಾರ್ಮೋನ್ಸ್ನ ಕನ್ವರ್ಷನ್ ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಈ ಎಲ್ಲ ಕೆಲಸಗಳನ್ನೂ ಕೂಡ ಥೈರಾಯ್ಡ್ ಮಾಡುತ್ತೆ. ಅದೇನಾದರೂ ಸರಿಯಾಗಿ ಫಂಕ್ಷನ್ ಮಾಡಲಿಲ್ಲ ಅಂದರೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ನನಗೆ ಆವಾಗ ಆ ಟೈಮಲ್ಲಿ ನನಗೆ ಥೈರಾಯ್ಡ್ ಒಂದು ವ್ಯಾಲ್ಯೂ ಬಂದು 4 ಇತ್ತು. ಇಟ್ ವಾಸ್ ವಿತಿನ್ ಅ ನಾರ್ಮಲ್ ರೇಂಜ್, ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ. ಸೊ ಹಂಗೆ ನನಗೆ ಈ ಟ್ರೀಟ್ಮೆಂಟ್ ಜರ್ನಿ ಸ್ಟಾರ್ಟ್ ಆಯಿತು. ಒಂದು 4 ಮಂತ್ಸ್ ಆದಮೇಲೆ ಆಲ್ಮೋಸ್ಟ್ 8 ಕೀಮೊಥೆರಪೀಸ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಟಾರ್ಗೆಟೆಡ್ ಥೆರಪೀಸ್ 8 ಕೂಡ ಕಂಪ್ಲೀಟ್ ಆಗಿತ್ತು. ಆ ಟೈಮಲ್ಲಿ ಆಲ್ ಆಫ್ ಅ ಸಡನ್ ನನಗೆ ಪೀರಿಯಡ್ಸಲ್ಲಿ ಇಶ್ಯೂಸ್ ಕಾಣಿಸ್ಕೊಳ್ತು. ಅಲ್ಲಿವರೆಗೂ ಪೀರಿಯಡ್ಸ್ ಎಲ್ಲ ನಾರ್ಮಲ್ ಇತ್ತು. ಆ ಟೈಮಲ್ಲಿ ಏನಾಯ್ತು ಅಂದರೆ, ಸ್ವಲ್ಪ ವೆಯ್ಟು ಕೂಡ ನನಗೆ ಏನಾಗಿದ್ದೆ. ಬಿಫೋರ್ ಕ್ಯಾನ್ಸರು ನನ್ನ ವೆಯ್ಟ್ ಬಂದು 45-46 kg ಇತ್ತು. ತುಂಬ ಲೋ ವೆಯ್ಟಲ್ಲಿದ್ದೆ ನಾನು. ಸಡನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ತೊಗೊಳೋದಕ್ಕೆ ಸ್ಟಾರ್ಟ್ ಆದೆ. ಅದಾದಮೇಲೆ ಜೊತೆಗೆ ತುಂಬ ಪ್ರೋಟೀನ್ ಫುಡ್ಸು ಎಲ್ಲನೂ ಕೂಡ ತಿಂತಾ ಹೋದಾಗ ನನ್ನ ಬ್ಲಡ್ ಲೆವೆಲ್ ಕೂಡ ತುಂಬ ಇಂಪ್ರೂವ್ ಆಗ್ತಿತ್ತು. ಜೊತೆಗೆ ನನ್ನ ವೆಯ್ಟು ಕೂಡ ಇನ್ಕ್ರೀಸ್ ಆಗಿತ್ತು. ಒಂದು ಆಲ್ಮೋಸ್ಟ್ 45 kgಯಿಂದ 55-56 ಈ ಥರ ಇನ್ಕ್ರೀಸ್ ಆಗಿತ್ತು ವಿತಿನ್ 4-5 ಮಂತ್ಸಲ್ಲಿ. ಸೊ ಹೀಗಿರಬೇಕಾದ್ರೆ ಅದು ವೆಯ್ಟ್ ಗೇನಿಂದ ಆಯಿತಾ ಇಲ್ಲ ನನ್ನ ಟ್ರೀಟ್ಮೆಂಟಿಂದ ನನಗೆ ಥೈರಾಯ್ಡ್ ಬಂತ ಅಂತ ಗೊತ್ತಿಲ್ಲ. ಮಧ್ಯದಲ್ಲಿ ನನಗೆ ಥೈರಾಯ್ಡ್ ಬಂದು 16ಗೆ ರೇಸ್ ಆಗೋಗಿತ್ತು. ಅದು ಹೇಗೆ ಗೊತ್ತಾಯ್ತು ಅಂದರೆ, ಪೀರಿಯಡ್ಸಲ್ಲಿ ಇಂಬ್ಯಾಲೆನ್ಸ್ ಆಗಿತ್ತು. ಆವಾಗ ನನಗೆ ಗೈನಕಾಲಜಿಸ್ಟು ಥೈರಾಯ್ಡ್ ಟೆಸ್ಟು, ವಿಟಮಿನ್ ಟೆಸ್ಟು ಇವೆಲ್ಲನೂ ಕೂಡ ಒಂದ್ಸಲ ಸಜೆಸ್ಟ್ ಮಾಡಿ ಮಾಡಿಸಿದ್ರು. ಆವಾಗ ಥೈರಾಯ್ಡ್ 16 ಇರೋದು ಗೊತ್ತಾಗಿತ್ತು. ಇದರಿಂದನೇ ನಿನಗೆ ಪೀರಿಯಡ್ಸಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗ್ತಿದೆ ಅಂತ ಹೇಳಿ ಅವರು ನನಗೆ ಎಂಡೋಕ್ರೈನಾಲಜಿಸ್ಟ್ ಅಂದರೆ ಥೈರಾಯ್ಡನ್ನು ನೋಡುವಂಥ ಡಾಕ್ಟ್ರಿಗೆ ರೆಫರ್ ಮಾಡಿದರು. ಸೊ ಅಲ್ಲೋಗಿ ಮೀಟ್ ಆಗಿದ್ದೆ. ಸೊ ಫಸ್ಟ್ ಟೈಮ್ ನನಗೆ ಅವಾಗ ಥೈರಾಯ್ಡ್ ಆಗಿದೆ ನನಗೆ ಅಂತ ಗೊತ್ತಾಯಿತು. ನಾನಂತೂ ನನ್ನ ನೆಕ್ ಎಲ್ಲನೂ ಕೂಡ ಮುಟ್ಟಿ ನೋಡ್ಕೊತಿದ್ದೆ, ಏನಾಗೋಗಿದೆ, ಏನು ಅದು ದೊಡ್ಡ ಕಾಣಿಸ್ಬೇಕಲ್ಲ, ಆ ಥರ ಏನೂ ಕಾಣಿಸ್ತಿಲ್ಲ ಏನಾಗಿದೆ ಅಂತ. ಸೊ ಥೈರಾಯ್ಡ್ ಅನ್ನೋದು ಒಂದು ಜಸ್ಟ್ ಹಾರ್ಮೋನ್, ಅದರಲ್ಲೂ 3-4 ಇದೆ, T3, T4, TSH ಇದನ್ನೆಲ್ಲನೂ ಕೂಡ ಮೆಷರ್ ಮಾಡ್ತಾರೆ. ಮೇಜರಾಗಿ TSH ಎಲ್ಲರಲ್ಲೂ ಕಾಣಿಸ್ಕೊಳ್ಳೋದು, ಅದರಲ್ಲಿ ವೇರಿಯೇಷನ್ಸ್ ಜಾಸ್ತಿ ಆಗೋದು. ಸೊ ನನಗೆ TSH ಆ ಟೈಮಲ್ಲಿ 16 ಇತ್ತು. ಆಮೇಲೆ ಫುಲ್ಲು ಒಂಥರ ಶಾಕ್ ಆಗಿಬಿಟ್ಟಿದ್ದೆ. ಅಯ್ಯೋ, ಈಗ ಆಲ್ರೆಡಿ ನನಗೆ ಕ್ಯಾನ್ಸರ್ ಇದೆ, ಇದ್ರ ಜೊತೆಗೆ ಇದೂ ಒಂದು ಬೇರೆನಾ ನನಗೆ ಅಂತೆಲ್ಲ ತುಂಬ ಡಲ್ ಆಗಿಬಿಟ್ಟಿದ್ದೆ ಆ ಟೈಮಲ್ಲಿ. ಅಳೋದಕ್ಕೂ ಸ್ಟಾರ್ಟ್ ಮಾಡಿದ್ದೆ. ನನಗೆ ಅವತ್ತು ಎಂಡೋಕ್ರೈನಾಲಜಿಸ್ಟು ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಇಮಿಡಿಯೇಟಾಗಿ. ನೆಕ್ಸ್ಟ್ ಡೇಗೆ ಮೀಟ್ ಆಗಬೇಕಿತ್ತು. ಟ್ರೀಟ್ಮೆಂಟ್ ಅದು ಬಿಫೋರ್ ಡೇ ನಾನು ಕೀಮೋ ತೊಗೊಂಡಿದ್ದೆ. ನನಗೆ ಕುತ್ಕೊಳ್ಳೋದಕ್ಕೂ ಕೂಡ ಆಗ್ತಿರ್ಲಿಲ್ಲ. ಗೈನಕಾಲಜಿಸ್ಟ್ನ ಮೀಟ್ ಆದಮೇಲೆ ಆಲ್ಮೋಸ್ಟ್ 11 o'clock ಆಗಿತ್ತು. ಅಂಟಿಲ್ ನನಗೆ ಆಂಕಾಲಜಿಸ್ಟ್ ನನ್ನನ್ನು ಯಾರು ಕನ್ಸಲ್ಟ್ ಮಾಡ್ತಿದ್ರು ಡಾಕ್ಟರು ಈ ಕ್ಯಾನ್ಸರ್ಗೆ,
ಅವ್ರನ್ನ ಕನ್ಸಲ್ಟ್ ಮಾಡೋವರೆಗೂ ನಾನು ಅವತ್ತು ಹಾಸ್ಪಿಟ್ಲಿಂದ ಹೊರಗಡೆನೇ ಬಂದಿರಲಿಲ್ಲ. ನಾನು ಆ ಡಾಕ್ಟರ್ನ ಮೀಟ್ ಆಗಲೇಬೇಕು, ನನ್ನ ಥೈರಾಯ್ಡ್ ಬಗ್ಗೆ ಅವ್ರ ಜೊತೆ ಮಾತಾಡಲೇಬೇಕು, ಯಾಕೆ ಹಿಂಗಾಗಿದೆ ರೀಸನ್ನ ನಾನು ತಿಳ್ಕೊಳ್ಳೇಬೇಕು ಅಂತ ಎಲ್ಲ ತುಂಬ ಅಳುನೇ ಬಂದ್ಬಿಟ್ಟಿತ್ತು. ಹತ್ತು ಇದೆ ಕೂಡ ಅವತ್ತು. ಸೊ ನನ್ನನ್ನು ರೆಗ್ಯುಲರಾಗಿ ನೋಡ್ತಿದ್ದಂಥ ಡಾಕ್ಟರ್ನ ಅಪಾಯಿಂಟ್ಮೆಂಟ್ನ ಇಮಿಡಿಯೇಟಾಗಿ ತೊಗೊಂಡು ಅವತ್ತು ಹೋಗಿ ಮೀಟ್ ಆದ್ವಿ. ಡಾಕ್ಟರ್ ಮುಂದೆ ನಾನು ತುಂಬ ಹತ್ತೇ ಬಿಟ್ಟಿದ್ದೆ, ನನಗೆ ಯಾಕೆ ಥೈರಾಯ್ಡ್ ಬಂದಿದೆ, ಈ ಏಜಲ್ಲೇ ಥೈರಾಯ್ಡ, ನನಗೆ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಇದು ನೀವು ಕೊಡೋ ಡೋಸಿಂದ ಏನಾದರೂ ಬಂದಿದೆಯಾ, ನೀವು ಡೋಸ್ ತುಂಬ ಕೊಡ್ತಾ ಇದ್ದೀರಾ, ಕಡಿಮೆ ಮಾಡಿ, ನನಗೆ ಕೀಮೋಥೆರಪಿ ಡೋಸು ಈ ಥರ ಎಲ್ಲ ತುಂಬ ಅವ್ರ ಮುಂದೆ ಹತ್ಬಿಟ್ಟಿದ್ದೆ. ಮುಂದೆ ನನಗೆ ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ, ನನ್ನ ಥೈರಾಯ್ಡ್ ಮಾತ್ರ ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಈ ಥರ ಎಲ್ಲ ಹತ್ಬಿಟ್ಟಿದ್ದೆ. ಡಾಕ್ಟರ್ ಏನು ಹೇಳಿದ್ರಂದರೆ ಇದು ನಿಮಗೆ ವಿತಿನ್ ನಾರ್ಮಲ್ ಲೆವೆಲಲ್ಲೇ ಇದೆ, ಇದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ, ಬಟ್ ನಿಮ್ಮದು ನೆಕ್ ನಿಯರಲ್ಲೇ ಈ ಥರ ಕ್ಯಾನ್ಸರ್ ಎಲ್ಲ ಆಗಿರೋದ್ರಿಂದ ಅದ್ರ ಜೊತೆಗೆ ಅದೇ ಒಂದು ಭಾಗದಲ್ಲಿ ಅಂದರೆ ನನಗೆ ಪಿಕ್ಲೇನರ್ ಇಲ್ಲಿಂದ ಹಾಕಿ ನೆಕ್ ನಿಯರಿಂದನೇ ನನಗೆ ಮೆಡಿಸಿನ್ ಪಾಸ್ ಆಗ್ತೈತಿ, ಕೀಮೋಥೆರಪಿ ಆಗಿರ್ಬೋದು, ಟಾರ್ಗೆಟೆಡ್ ಥೆರಪಿ ಆಗಿರ್ಬೋದು. ಅದರಿಂದ ಇಮ್ಯೂನ್ ಸಿಸ್ಟಮ್ ತುಂಬ ಆ್ಯಕ್ಟಿವ್ ಆಗಿದೆ. ಅದರಿಂದ ಈಗ ಒಂದು ಸ್ವಲ್ಪ ದಿವಸ ಇದು ಟೆಂಪ್ರವರಿ ನಿಮಗೆ ಥೈರಾಯ್ಡ್ ಆಗಿದೆ ಅಷ್ಟೇ, ಈ ಥರ ನನಗೆ ಸಮಾಧಾನ ಮಾಡಿ ಜಸ್ಟ್ ನಾಳೆ ಎಂಡೋಕ್ರೈನಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ. ಎವ್ರಿ ಡೇ ಮಾರ್ನಿಂಗ್ ಒಂದು ಟ್ಯಾಬ್ಲೆಟ್ ತೊಗೊಂಡು 45 ಮಿನಿಟ್ಸ್ ಸ್ವಲ್ಪ ಎಂಟಿ ಸ್ಟೊಮಕ್ಕಲ್ಲೇ ಇರಿ, ಅದು ನಾರ್ಮಲ್ ಆಗುತ್ತೆ, ಡೋಂಟ್ ವರಿ ಈ ಥರ ಎಲ್ಲ ಹೇಳಿ ನನ್ನನ್ನು ಕನ್ಸಲ್ಟ್ ಮಾಡಿ ಅಲ್ಲಿಂದ ಕಳಿಸಿದ್ರು. ಸೊ ಅದಾದ ನೆಕ್ಸ್ಟ್ ಡೇಗೆ ಡಾಕ್ಟರ್ನ ಮೀಟ್ ಆದ್ವಿ. ಅವ್ರು ನನಗೆ ಸ್ಟಾರ್ಟಿಂಗ್ 50 mg ಥೈರೋನಾಮ್ನ ಸಜೆಸ್ಟ್ ಮಾಡಿದರು. ಅದು ಸಜೆಸ್ಟ್ ಮಾಡಿದರು. ಅದಾದಮೇಲೆ ಸ್ವಲ್ಪ ನನ್ನ ಪೀರಿಯಡ್ಸ್ ಎಲ್ಲ 1 or 2 ಮಂತ್ಸಲ್ಲೆಲ್ಲ ಕಂಟ್ರೋಲಿಗೂ ಕೂಡ ಬಂತು. ಬೇರೆ ಬೇರೆ ಒಂದಷ್ಟು ಪ್ರಾಬ್ಲಮ್ಸ್ ಆಯಿತು, ಈ ಓವರಿಯನ್ ಸಿಸ್ಸು ಇದೆಲ್ಲ ಕೂಡ ಆಯಿತು. ಅದೆಲ್ಲ ಈಗೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಸೊ ಆ ಥರ ಎಲ್ಲ ಆಯಿತು. ಅದಾದಮೇಲೆ ಮತ್ತೆ ಅಕ್ಟೋಬರಲ್ಲಿ ಥೈರಾಯ್ಡ್ ಟೆಸ್ಟ್ ಮಾಡಿಸಿದೆ, ವಿತಿನ್ ನಾರ್ಮಲ್ ರೇಂಜ್ಗೆ ಬಂದಿತ್ತು, 2.8 ಈ ಥರನೇ ಇತ್ತು. ಮತ್ತು ಎಂಡೋಕ್ರೈನಾಲಜಿಸ್ಟ್ನೇ ನಾನು ಥೈರಾಯ್ಡ್ ರಿಲೇಟೆಡ್ ಡಾಕ್ಟರ್ನೇ ಮೀಟ್ ಆಗಿ ಅವ್ರಿಗೆಲ್ಲ ತೋರಿಸ್ದೆ. ಅವರು ಇದು ನಾರ್ಮಲೆಲ್ಲ ಇದೆ, ಇನ್ನೂ ತುಂಬ ಕಡಿಮೆಗೆ ಬರಲಿ, ಅಂದರೆ 0.3 ಈ ಥರ ಲೆವೆಲಿಗೆ ಬಂದಾಗ ನಾವು ಡೋಸ್ ಕಡಿಮೆ ಮಾಡೋದು ಇಲ್ಲ ಕಂಪ್ಲೀಟಾಗಿ ನಿಲ್ಲಿಸೋದು ಮಾಡೋಣ, ಇವಾಗ ಸದ್ಯಕ್ಕೆ 50 mgನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದರು. ಸೊ ನಾನು ಕೂಡ ಅಕ್ಟೋಬರಿಂದ ಡಿಸೆಂಬರ್ವರೆಗೂ ಮತ್ತೆ 50 mgನೇ ಕಂಟಿನ್ಯೂ ಮಾಡ್ತಿದ್ದೆ. ಮಾರ್ನಿಂಗ್ ಎದ್ದ ತಕ್ಷಣ ಎಂಟಿ ಸ್ಟೊಮಕ್ಕಲ್ಲಿ ಒಂದು ಹಾಟ್ ವಾಟರ್ ತೊಗೊಂಡು ಒಂದು ಗ್ಲಾಸು ಒಂದು ಟ್ಯಾಬ್ಲೆಟ್ 50 mgನ ತೊಗೊತಿದ್ದೆ. ಒಂದು 45 to 50 ಮಿನಿಟ್ಸ್ ಫಾಸ್ಟಿಂಗೆಲ್ಲ ಇರ್ತಿದ್ದೆ. ಅದಾದಮೇಲೆ ಏನಾದರೂ ಸ್ವಲ್ಪ ಲೈಟಾಗಿ ಫುಡ್ ತಿಂದು ಸ್ವಲ್ಪನೇ ನಿಧಾನಕ್ಕೆ ತಿಂತಿದ್ದೆ ನಾನು. ಇಮಿಡಿಯೇಟಾಗಿ 30 ಮಿನಿಟ್ಸು ವಿತಿನ್ 5 ಮಿನಿಟ್ಸಲ್ಲಿ ನಾನು ಯಾವತ್ತೂ ತಿಂದಿರಲಿಲ್ಲ. ಮತ್ತು ಅವರು ಎವ್ರಿ ಡೇ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಬೇಡ, ವೀಕ್ಲಿ 1 ಡೇ ಆ ಟ್ಯಾಬ್ಲೆಟ್ಸ್ಗೂ ಕೂಡ ಹಾಲಿಡೇ ಕೊಡಿ ಅಂತ ಹೇಳಿದರು. ಸಂಡೇ ಮಾತ್ರ ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ತೊಗೊಳಂಗಿರಲಿಲ್ಲ. ಸೊ ಈ ಥರ ಡಿಸೆಂಬರ್ವರೆಗೂ ತೊಗೊಂಡೆ. ಡಿಸೆಂಬರಲ್ಲಿ ಮತ್ತೆ ಥೈರಾಯ್ಡ್ ಟೆಸ್ಟ್ ಮಾಡಿಸಿದ್ದೆ. ಆವಾಗ ನನಗೆ ಥೈರಾಯ್ಡು 1.92 ಇತ್ತು. ಸೊ ತುಂಬ ಕಡಿಮೆ ಆಗಿತ್ತು ನನಗೆ ಥೈರಾಯ್ಡ್ ಆ ಟೈಮಲ್ಲಿ. ಡಾಕ್ಟರ್ ಮತ್ತೆ ಹೇಳಿದರು ಇನ್ನೊಂದು 3 ಮಂತ್ಸ್ ತೊಗೊಳ್ಳಿ, ಅದು ಮತ್ತೆ ಇನ್ನೂ ಕಡಿಮೆಗೆ ಬರುತ್ತೆ, ವಿತಿನ್ 1 ಒಳಗಡೆ ಬರುತ್ತೆ, ಆವಾಗ ನಾವು ಕಡಿಮೆ ಮಾಡೋಣ ಡೋಸು ಇಲ್ಲ ಬಿಟ್ಟೇ ಬಿಡೋಣ ಅಂತ. ಸೊ ನಾನು ಅವಾಗ ಫುಲ್ ಖುಷಿಯಾಗಿ ಹೋಗಿದ್ದೆ, ಇನ್ನೇನು ಥೈರಾಯ್ಡ್ ಮುಗೀತು ಇಷ್ಟೇ, ಅದು ಟೆಂಪ್ರವರಿ ಅಂತ ಹೇಳಿ. ಬಟ್ ಏನಾಯ್ತು ಅಂದರೆ ಡಿಸೆಂಬರಲ್ಲಿ 1.9 ಇತ್ತು. ಆಲ್ ಆಫ್ ಅ ಸಡನ್ ಮಾರ್ಚಲ್ಲಿ ಮತ್ತೆ ನಾನು ಟೆಸ್ಟ್ ಮಾಡಿಸಿದೆ. 2025 ಡಿಸೆಂಬರಲ್ಲಿ 1.92 ಈ ಥರ ಇತ್ತು. ಮಾರ್ಚ್ 2026ಅಲ್ಲಿ ಥೈರಾಯ್ಡ್ ಲೆವೆಲ್ ನಮಗೆ 66.8 ಆಗಿತ್ತು. ಹೆಂಗಾಗಿತ್ತಂದರೆ ತುಂಬ ಬಿಲೀವೇ ಮಾಡೋದಕ್ಕಾಗ್ತಿರ್ಲಿಲ್ಲ ನನಗೆ, ಥೈರಾಯ್ಡ್ ಲೆವೆಲ್ ಇಷ್ಟೊಂದು ಆಗಿದೆಯಾ ಅಂತ. ಅದ್ರ ಸಿಂಪ್ಟಮ್ಸ್ ಎಲ್ಲ ಎಷ್ಟು ವಿಯರ್ಡ್ ಆಗಿರ್ತಂದರೆ ನನಗೆ ಅದನ್ನು ಐಡೆಂಟಿಫೈ ಕೂಡ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಈ ಮೊದಲು ನನಗೆ ಥೈರಾಯ್ಡ್ ಅಂದರೆ ಜಸ್ಟ್ ಏನೋ ಈ ಗ್ಲ್ಯಾಂಡಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅದು ರೆಡಿ ಆಗುತ್ತೆ ಅಷ್ಟೇ ನನಗೆ ಗೊತ್ತಿದ್ದು. ಅದ್ರ ಬಗ್ಗೆ ನಾನು ಜಾಸ್ತಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋಗಿರಲಿಲ್ಲ ನಾನು. ಆ ಟೈಮಲ್ಲಿ ಥೈರಾಯ್ಡ್ 66 ಆಗಿದೆ ಅಂತ ಸಡನ್ನಾಗಿ ರಿಪೋರ್ಟ್ಸ್ ನೋಡಿದೆ. ಇನ್ನು ಮಿಕ್ಕಿದ್ದು ನನ್ನ CT ಸ್ಕ್ಯಾನ್ಸು ಎಲ್ಲ ನಾರ್ಮಲ್ ಇತ್ತು, ಅದನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಥೈರಾಯ್ಡ್ನ ನೋಡಿದ ತಕ್ಷಣ ಫುಲ್ಲು ಶಾಕ್ ಆಗಿಬಿಟ್ಟೆ. ನನಗೆ ಇದು ಲ್ಯಾಬಲ್ಲಿ ಏನಾದರೂ ವೇರಿಯೇಷನ್ಸ್ ಆಗಿದೆಯಾ ಇಲ್ಲ ನಿಜವಾಗ್ಲೂ ನನಗಿಷ್ಟು ಥೈರಾಯ್ಡ್ ಆಗಿದೆಯಾ ಒಂದು ಕೂಡ ಸಡನ್ನಾಗಿ ಗೊತ್ತಾಗಲಿಲ್ಲ. ಸೊ ಅದಾದಮೇಲೆ ಇಮಿಡಿಯೇಟಾಗಿ ನಾನು ಮತ್ತು ಎಂಡೋಕ್ರೈನಾಲಜಿಸ್ಟ್ನ ಅದೇ ದಿನವೇ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಮೀಟ್ ಆದೆ. ಅವ್ರಿಗೂ ಕೂಡ ಶಾಕ್, ಅದು ಹಿಂಗೆ ವಿತಿನ್ 3 ಮಂತ್ಸಲ್ಲಿ 66ಗೆ ರೇಸ್ ಆಗೋಗುತ್ತೆ, ಡೌನ್ಫಾಲ್ ಆಗ್ತಿತ್ತಲ್ವ ಅದು ಅಂತ ಹೇಳಿ ಅಲ್ಲಿ ಹೋಗಿ ಮತ್ತೆ ಅವರು ನನ್ನ ಆಂಕಾಲಜಿಸ್ಟ್ಗೆ ಗೈನಕಾಲಜಿಸ್ಟ್ಗೆ ಎಲ್ರಿಗೂ ಕಾಲ್ ಮಾಡಿ ವಿಚಾರಿಸಿದ್ರು ಯಾವುದಾದ್ರೂ ಮೆಡಿಕೇಷನಿಂದ ಈ ಥರ ಆಗ್ತಿದೆಯಾ ಅಂತ. ಬಟ್ ನನಗೆ ಡಾಕ್ಟರ್ ಏನು ಹೇಳಿದ್ರಂದರೆ
ಮೆಡಿಕೇಷನಿಂದ ಆಗಿರೋ ಚಾನ್ಸಸ್ ಇರೋದಿಲ್ಲ ಇಷ್ಟೊಂದು. ಈಗ ಆಲ್ರೆಡಿ ಅವಳು ಯಾವುದೇ ರೀತಿ ಟ್ರೀಟ್ಮೆಂಟ್ ಅಂಡರಲ್ಲಿ ಇಲ್ಲ. ಸೊ ಇಟ್ ಮೈಟ್ ಬಿ ಸಮಥಿಂಗ್ ಅಂತ ಹೇಳಿದ್ರು. ಬಟ್ ಆ ಸಮಥಿಂಗ್ ಏನು ಅಂತ ಯಾರಿಗೂ ಗೊತ್ತಿಲ್ಲ ಇದುವರೆಗೂ. ಅದನ್ನು ನಾನೇ ಐಡೆಂಟಿಫೈ ಮಾಡಬೇಕು ಅನ್ನೋದು ನನಗೆ ಅರ್ಥ ಆಯಿತು. ಒಂದಷ್ಟು ಏನಂದರೆ ಈ ಟ್ರೀಟ್ಮೆಂಟ್ ಎಲ್ಲ ಮುಗಿದಾದ್ಮೇಲೆ, ಆಲ್ಮೋಸ್ಟ್ ಡಿಸೆಂಬರ್ ಮುಗಿದಾದ್ಮೇಲೆ ಒಂದಷ್ಟು ಪ್ರೆಷರು ಕೂಡ ನನ್ನ ಮೇಲಿತ್ತು, ಫೈನಾನ್ಷಿಯಲ್ ಪ್ರೆಷರ್ಸು. ಅದರಿಂದ ನಾನೇನಾದರೂ ಸ್ವಲ್ಪ ಒಂದಷ್ಟು ದಿವಸಗಳ ಕಾಲ ಒಂದು ಸ್ವಲ್ಪ ಡಿಪ್ರೆಷನ್ ಟೈಪಲ್ಲೇ ಇತ್ತು ನನಗೆ. ಆ ಟೈಮಲ್ಲಿ ಏನಾದರೂ ನನಗೆ ಥೈರಾಯ್ಡ್ ಜಾಸ್ತಿ ಆಯಿತಾ, ಇಲ್ಲ ನಾನು ಸ್ವಲ್ಪ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತೊಗೊಂಡು ಇಮಿಡಿಯೇಟಾಗಿ ಅಂದರೆ 45 ಮಿನಿಟ್ಸ್ ಆದಮೇಲೆ ಕೆಲವೊಂದು ದಿವಸ ಕಾಫಿಗಳನ್ನ ಕುಡಿತಿದ್ದೆ. ಎಲ್ಲೋ ಒಂದೊಂದು ರೇರ್ ಡೇಸು ಒಂದೊಂದು ಸ್ವಲ್ಪ 1 or 2 ಬೈಟ್ಸ್ ಕಾಫಿ ಕುಡಿತಿದ್ದೆ. ಅದರಿಂದ ಏನಾದರೂ ಆಯಿತಾ ಏನು ಅನ್ನೋದು ಮಾತ್ರ ನನಗೆ ಅರ್ಥ ಆಗಲಿಲ್ಲ. ಇಲ್ಲ ಟ್ರೀಟ್ಮೆಂಟ್ ಪೋಸ್ಟ್ ಕೀಮೋಥೆರಪಿ ಟ್ರೀಟ್ಮೆಂಟ್ ಎಲ್ಲ ಸ್ಟಾಪ್ ಆದಮೇಲೆ ನನ್ನ ಬಾಡಿ ರಿಕವರಿ ಫೇಸಲ್ಲಿದೆ, ಈ ಇನ್ಫ್ಲಮೇಟ್ರಿ ಸೆಲ್ಸ್ ಎಲ್ಲ ಏನಿದೆ ಅದೆಲ್ಲ ರೆಡ್ಯೂಸ್ ಆಗ್ತಿದೆಯಲ್ಲ, ಅದರಿಂದ ಆಗ್ತಿದೆಯಾ ಏನಕ್ಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ಸೊ ಡಾಕ್ಟರು ಆಟೋಮೆಟಿಕಲಿ ನನಗೆ 50 mg ಇಂದ 100 mgಗೆ ನನಗೆ ರೇಸ್ ಮಾಡಿದ್ರು ಟ್ಯಾಬ್ಲೆಟು. ಬಟ್ ಐ ವಾಸ್ ನಾಟ್ ಹ್ಯಾಪಿ. ಸೊ ಈ ಟೈಮಲ್ಲಿ ನಾನು ಕುತ್ಕೊಂಡು ಒಂದಿನ ಯೋಚನೆ ಮಾಡಿದೆ, ಈ 3 ಮಂತ್ಸಲ್ಲಿ ನನಗೆ ಏನೇನು ಚೇಂಜಸ್ ಆಗಿದೆ ಬಾಡಿನಲ್ಲಿ, ನಾನೇನಾದರೂ ಹೆಲ್ತಲ್ಲಿ ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ದೀನ, ಅಂದರೆ ನಾನೇನಾದರೂ ನೆಗ್ಲೆಕ್ಟ್ ಮಾಡಿದ್ದೀನ ಅಂತ ಇಲ್ಲ. ನನಗೆ ಅಪ್ ಟು ಜನವರಿವರೆಗೂ ಹೇರ್ ಗ್ರೋ ಎಲ್ಲ ತುಂಬ ಚೆನ್ನಾಗಿ ಆಗ್ತಿತ್ತು. ಹೇರ್ ಶೇವ್ ಎಲ್ಲ ಆದಮೇಲೆ ತುಂಬ ಸ್ಪೀಡಾಗಿ ಬೆಳ್ಕೊಂಬಂತು. 1-2 ಮಂತ್ಸ್ ಅಷ್ಟೇ ನಾನು ಟೋಪಿ ಥರ ಎಲ್ಲ ಹಾಕಿದ್ದು. ಅದಾದಮೇಲೆ ನಾನು ಅದನ್ನು ಸ್ಟಾಪ್ ಮಾಡಿದೆ ಜನವರಿಯಿಂದ. ಆ ಥರ ಸ್ಟಾಪ್ ಎಲ್ಲ ಮಾಡಿದ್ಮೇಲೆ ಹೇರು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಇತ್ತು. ಆಲ್ಮೋಸ್ಟ್ ಫೆಬ್ರವರಿ ಫಸ್ಟ್ ವೀಕಿಂದ ನನ್ನ ಹೇರ್ ಗ್ರೋ ತುಂಬ ಸ್ಲೋ ಆಯಿತು. ಅಂದರೆ ಹೇರ್ ಗ್ರೋನೇ ಆಗ್ತಿರ್ಲಿಲ್ಲ, ವಿಸಿಬಿಲಿಟಿ ನನಗೆ ಕಾಣಿಸ್ತಾನೆ ಇರಲಿಲ್ಲ. ಆಟೋಮೆಟಿಕಲಿ ಹೇರೆಲ್ಲ ಡ್ರೈ ಆಗ್ತಾ ಬಂತಿತ್ತು. ಜೊತೆಗೆ ವೆಯ್ಟ್ ಗೇನು ಅಷ್ಟೇ. ನಂದು ಯೂಶ್ವಲಿ ವೆಯ್ಟ್ ಗೇನು ಆಫ್ಟರ್ ಕೀಮೋಥೆರಪಿ ಎಲ್ಲ ಮುಗಿದಾದ್ಮೇಲೆ 59-60. ಬೆಳಗ್ಗೆ ಎದ್ದ ತಕ್ಷಣ ಎಂಟಿ ಸ್ಟೊಮಕ್ಕಲ್ಲಿ ನಾನು ಏನಾದರೂ ವೆಯ್ಟ್ನ ಚೆಕ್ ಮಾಡಿದರೆ 59.5-60 ಮ್ಯಾಕ್ಸಿಮಮ್ ಇಷ್ಟಿರ್ತಿತ್ತು. ಮತ್ತು ಬಿಫೋರ್ ನಾನು ಊಟ ಎಲ್ಲ ಆಗಿ ಬೆಡ್ಗೆ ಹೋಗೋದಕ್ಕೆ ಮುಂಚೆ, ಅಂದರೆ ಮಲ್ಕೊಳ್ಳೋದಕ್ಕೆ ಮುಂಚೆ 61-61.5 ಈ ಥರ ಇರ್ತಿತ್ತು ಮೊದಲು. ಬಟ್ ಈ ಫೆಬ್ರವರಿ ಮಾರ್ಚ್ ಈ ಸ್ಟಾರ್ಟಿಂಗಲ್ಲೆಲ್ಲ ನನಗೆ ವೆಯ್ಟ್ ಬಂದು 61, 62, 63 ಈ ಥರ ತುಂಬ ರೈಸ್ ಆಗ್ತಾನೇ ಇತ್ತು. ನನ್ನ ಫುಡ್ಡು ಅಷ್ಟೇ ನಾರ್ಮಲೇ ಇರ್ತಿತ್ತು. ಕೆಲವೊಂದು ಸಲ ತುಂಬ ಕಡಿಮೆ ಫುಡ್ಡೇ ನಾನು ತಿಂತಿರ್ತಿದ್ದೆ. ಬಟ್ ಆದರೆ ವೆಯ್ಟ್ ಗೇನ್ ಆಗ್ತಿತ್ತು. ಯಾವುದೇ ರೀತಿ ರೀಸನ್ ಗೊತ್ತಿರಲಿಲ್ಲ. ಮತ್ತು ಒಂದಷ್ಟು ದಿವಸ ಆಫೀಸಲ್ಲೆಲ್ಲ ನನಗೆ ತುಂಬ ಒಂಥರ ಬ್ರೈನ್ ಫಾಗ್ ಅನ್ನೋ ಥರ, ಅಂದರೆ ಇಂಟ್ರೆಸ್ಟೇ ಇರ್ತಿರಲಿಲ್ಲ ವರ್ಕ್ ಮೇಲೆ. ಅಲ್ಲೇ ಕೂತಿರ್ತಿದ್ದೆ. ಬಟ್ ಯಾರಾದರೂ ಏನಾದರೂ ಯು ಡೂ ದಿಸ್ ವರ್ಕ್ ಅಂತ ಅಂದರೆ ಆ ವರ್ಕ್ ಏನಂತ ನನಗೆ ಅದನ್ನು ಅನಲೈಸ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳ್ತಿತ್ತು. ಯಾವುದೇ ಸಿಂಪಲ್ ವರ್ಕ್ ಆಗಿದ್ರು ಅಷ್ಟೇ ನಾನು ನಾರ್ಮಲ್ ಡೇಸಲ್ಲಿದ್ದಾಗ ಮಾಡೋದಕ್ಕೂ ಆ ಟೈಮಲ್ಲಿ ನಾನು ವರ್ಕ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರ್ತಿತ್ತು. 1 ಅವರಲ್ಲಿ ಮಾಡೋ ವರ್ಕ್ನ ನಾನು 10 ಅವರ್ಸ್ ತೊಗೊತಿದ್ದೆ. ಅಷ್ಟು ಬ್ರೈನ್ ಫಾಗ್ ಅನ್ನೋ ಥರ ಆಗೋಗಿತ್ತು. ಕೆಲವೊಂದು ಸಲ ಈ ಸಮ್ಮರಲ್ಲಿ ಆಲ್ಮೋಸ್ಟ್ ಮಾರ್ಚ್ ಮಿಡ್ಡಲ್ಲೆಲ್ಲ ನನಗೆ ಸಮ್ಮರು, ಬಟ್ ಆದರೂ ನನಗೆ ಬ್ಲಾಂಕೆಟ್ ಹಾಕೋಬೇಕು, ಅಂದರೆ ತುಂಬ ಕೋಲ್ಡ್ ಸೆನ್ಸಿಟಿವ್ ಆಗ್ತಿತ್ತು ನನಗೆ. ಸ್ವಲ್ಪ ಏನಾದರೂ ಕೋಲ್ಡ್ ಬಂತಂದರೆ ಐ ಹ್ಯಾವ್ ಟು ಅದನ್ನು ಏನೋ ಒಂಥರ ಸೆನ್ಸಿಟಿವ್ ಆಗ್ತಿದೆ, ಅಯ್ಯೋ ಕೋಲ್ಡ್ ಆಗ್ತಿದೆ ನನಗೆ ತುಂಬ ಅನ್ನೋ ಥರ ಸೆನ್ಸ್ ಆಗ್ತಿತ್ತು. ಸೊ ಈ ಥೈರಾಯ್ಡ್ ಲಕ್ಷಣಗಳು ಯಾರಿಗಾದರೂ ಈ ಥರ ಒಂದಷ್ಟು ಲಕ್ಷಣಗಳಿದ್ದರೆ, ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ವೆಯ್ಟ್ ತುಂಬ ಗೇನ್ ಆಗ್ತಿದೆ, ನೀವು ಯಾವುದೇ ರೀತಿ ಸರಿಯಾಗಿ ಅಂದರೆ ವೆಯ್ಟ್ ಗೇನ್ ಆಗಬೇಕು ಅಂತ ನೀವು ಇಷ್ಟಪಟ್ಟು ಯಾವುದೇ ವೆಯ್ಟ್ ಗೇನ್ ಆಗ್ತಿಲ್ಲ, ಯಾವುದೇ ರೀತಿ ಎಕ್ಸಸೈಸ್ ಆಗಲಿ ಯಾವುದೇ ರೀತಿ ಫುಡ್ ಆಗಲಿ ವೆಯ್ಟ್ ಗೇನ್ ಆಗಬೇಕು ಅಂತ ನೀವು ತೊಗೊಳ್ತಿಲ್ಲ, ಬಟ್ ಆದರೆ ವೆಯ್ಟ್ ಗೇನ್ ಆಗ್ತಿದೆ, ಅದರಿಂದ ಅದು ಒಂದು ಸಿಂಪ್ಟಮು. ಜೊತೆಗೆ ನಿಮ್ಮ ಹೇರ್ ಡ್ರೈ ಆಗೋಗುತ್ತೆ. ನನ್ನ ಹೇರಂತೂ ಫುಲ್ಲು ಡ್ರೈ ಆಗಿತ್ತು ಮತ್ತು ಹೇರ್ ಗ್ರೋ ಆಗ್ತಿರ್ಲಿಲ್ಲ. ಮತ್ತು ಈ ಫ್ರಂಟ್ ಏರ್ ಲೈನಲ್ಲಿ ಏನಿದೆ ಅಲ್ಲೆಲ್ಲ ಒಂಥರ ಸಣ್ಣ ಸಣ್ಣ ಏನೋ ಮೊಡವೆಗಳಂತಾರೆ, ಆ್ಯಕ್ನಿಸ್, ಈ ಏರ್ ಲೈನ್ಸಲ್ಲೆಲ್ಲ ಸುತ್ತ ಆಗಿತ್ತು ನನಗೆ ಸಣ್ಣ ಸಣ್ಣದಾಗಿ. ಮತ್ತು ಆಯಿಲ್ ಅಬ್ಸಾರ್ಪ್ಷನು ಇದೆಲ್ಲ ತುಂಬ ಕಡಿಮೆ ಆಗೋಗಿತ್ತು. ಆಯಿಲೆಲ್ಲ ಒಂಥರ ಅಲ್ಲೇ ಸ್ಟಿಕ್ಕಿಯಾಗಿ ಅಂಟ್ಕೊಂಡ್ಬಿಟ್ಟಿರ್ತಿತ್ತು. ಅದು ಹಿಂಗೊಂಥರ ರಿಮೂವ್ ಮಾಡಿ 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 ನಂಗೆ ಸಾಕಾಗಿ ಹೋಗ್ತಿತ್ತು. ಜೊತೆಗೆ ಸ್ವಲ್ಪ ಡ್ರೈ ಸ್ಕಿನ್ನು ಕೂಡ ಆಗೋಗಿತ್ತು. ಎಷ್ಟೇ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ರು ಇಮಿಡಿಯೇಟ್ ಅಬ್ಸರ್ವ್ ಮಾಡ್ಕೊಬಿಡ್ತಿತ್ತು. ಅದನ್ನು ನಾನು ನೋಡಿ ಏನು ಅಂದ್ಕೊಂಡಿದ್ದೆ ಅಂದರೆ ಏನಾದರೂ ಇದು ಕ್ಯಾನ್ಸರ್ ಲಕ್ಷಣನಾ ನನಗೆ, ಮತ್ತು ಡ್ರೈ ಸ್ಕಿನ್ನು ಮತ್ತು ಇಚ್ಚಿ ಸ್ಕಿನ್ ಬಂದುಬಿಟ್ಟಿದೆಯಾ ಈ ಥರ ಸ್ವಲ್ಪ ಫೀಲ್ ಆಗ್ತಿತ್ತು. ಅಂದರೆ ಬೆರಳುಗಳ ಮಧ್ಯೆ ಇಲ್ಲೆಲ್ಲ ಸ್ವಲ್ಪ ಇಚ್ಚಿನೆಸ್ ಜಾಸ್ತಿ ಆಗೋಗಿತ್ತು. ಜೊತೆಗೆ ಡ್ರೈ ಸ್ಕಿನ್ನು ಕೂಡ ಆಗಿತ್ತು ಈ ಥೈರಾಯ್ಡಿಂದ. ಯಾರಾದರೂ ಡ್ರೈ ಸ್ಕಿನ್ನು, ಇಚ್ಚಿ ಸ್ಕಿನ್ನು, ಹೇರ್ ಗ್ರೋ ಆಗ್ತಿಲ್ಲ, ಹೇರ್ ಫಾಲ್ ಆಗ್ತಿದೆ, ಜೊತೆಗೆ ವೆಯ್ಟ್ ಗೇನ್ ಆಗ್ತಿದ್ದೀರಾ, ಮತ್ತು ತುಂಬ ಯಾವುದೇ ವರ್ಕ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಟಯರ್ಡ್ನೆಸ್. ಆಲ್ಮೋಸ್ಟ್ ನಾನು ಬೆಳಗ್ಗೆ 6 o'clock ಎದ್ದಿದ್ರೆ
6:30 6:45 ಒಂದು 50 mg ಟ್ಯಾಬ್ಲೆಟ್ಸ್ ತೊಗೊಂಡಾದ್ಮೇಲೆ ಸ್ವಲ್ಪ ಎನರ್ಜೆಟಿಕ್ ಆಗ್ತಿದೆ. 45 ಮಿನಿಟ್ಸ್ ಆದಮೇಲೆ ಅಲ್ಲಿವರೆಗೂ ತುಂಬ ಟಯರ್ಡ್ ಅನಿಸೋದು, ಮತ್ತು ಬೇಗ ಎನರ್ಜಿ ಡ್ರೈನ್ ಆಗಿ ಹೋಗ್ತಿತ್ತು. ಆಫ್ಟರ್ ನಾನು ಆಫೀಸಿಂದ ಬಂದ ತಕ್ಷಣ 5 o'clock 6 o'clockಗೆ ಮಲ್ಕೊಂಡ್ಬಿಡ್ತಿದ್ದೆ. ನನಗೆ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಕೆಲವೊಂದು ದಿವಸ ಈ ಥರ ಎಲ್ಲ ಫೀಲ್ ಆಗಿದೆ. ಸೊ ಇದು ಥೈರಾಯ್ಡ್ನ ಒಂದಷ್ಟು ಲಕ್ಷಣಗಳಾಗಿರುತ್ತೆ. ಸಪೋಸ್ ತುಂಬ ಜನ ಹೆಂಗಂದರೆ ಥೈರಾಯ್ಡ್ ಅಂದರೆ ತುಂಬ ಡಾಕ್ಟರ್ಸು ಅಷ್ಟೇ ನೆಗ್ಲೆಕ್ಟ್ ಮಾಡ್ತಾರೆ. ಥೈರಾಯ್ಡ್ ಅಂದರೆ ಜಸ್ಟ್ ಒಂದು ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಸರಿ ಹೋಗುತ್ತೆ ಈ ಥರ ಹೇಳ್ತಾರೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಥೈರಾಯ್ಡ್ಗೆ ಡಾಕ್ಟರ್ಸ್ ಮೇಲೆ 100% ಡಿಪೆಂಡೆಂಟ್ ಆಗಿರಬಾರ್ದು. ಯಾಕಂದರೆ ಥೈರಾಯ್ಡ್ನ ಅವರು ಮ್ಯಾನೇಜ್ ಮಾಡ್ತಾರೆ, ಬಟ್ ಕಂಪ್ಲೀಟ್ಲಿ ಅವರು ಕ್ಯೂರ್ ಮಾಡೋವಂಥ ಸೊಲ್ಯೂಷನ್ಸ್ ಡಾಕ್ಟರ್ ಹತ್ರ ಇರೋದಿಲ್ಲ. ಅದೇನಿದ್ರು ನಾವೇ ಮಾಡ್ಕೋಬೇಕು. ಏನಂದರೆ ಈ ಥೈರಾಯ್ಡ್ ಕಂಪ್ಲೀಟ್ ನಮ್ಮ ಬಾಡಿಲಿರೋ ಎಲ್ಲ ಆರ್ಗನ್ಸ್ನೂ ಆಲ್ಮೋಸ್ಟ್ ಮ್ಯಾನೇಜ್ ಮಾಡುತ್ತೆ ಮತ್ತು ಕೆಲವೊಂದನ್ನು ಕಂಟ್ರೋಲು ಕೂಡ ಮಾಡುತ್ತೆ. ಮೇಯ್ನಾಗಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್, ನಮ್ಮ ಜೀರ್ಣಕ್ರಿಯೆ ಏನಿದೆ, ಡೈಜೆಷನ್ ಇರ್ಬೋದು, ನಮ್ಮ ಫುಡ್ ಅಬ್ಸಾರ್ಪ್ಷನ್ ಇರ್ಬೋದು, ವಿಟಮಿನ್ಸ್ಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳೋದು, ಎಲ್ಲದಕ್ಕೂ ಈ ಥೈರಾಯ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಮತ್ತು ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ ಅವ್ರಿಗೆ ಏನಾದರೂ ಥೈರಾಯ್ಡ್ ಇದ್ದರೆ ವೀಕ್ಲಿ ಒಂದೊಂದು ಚೆಕಪ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ಸು, ಜೊತೆಗೆ ಮಗು ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ, ಮೆಂಟಲ್ ಹೆಲ್ತು ಸರಿಯಾಗಿರೋದಿಲ್ಲ, ನಿಮಗೂ ಅಷ್ಟೇ ಮತ್ತು ಆ ಮಗುಗೂ ಅಷ್ಟೇ ಮಾನಸಿಕ ಬೆಳವಣಿಗೆ ಅನ್ನೋದು ಸರಿಯಾಗಿ ಆಗಿರೋದಿಲ್ಲ. ಸೊ ಇದು ಥೈರಾಯ್ಡಿಂದ ಆಗುವಂಥ ಒಂದಷ್ಟು ಪ್ರಾಬ್ಲಮ್ಸ್ಗಳು. ನನಗೆ ಲಕ್ಕಿ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಡಯಾಗ್ನೋಸ್ ಮಾಡಿಸ್ಕೊಂಡೆ. ಹೋಗಿ ಡಾಕ್ಟರ್ನ ಮೀಟಾಗಿ 100 mg ತೊಗೊಂಡೆ. ಅದಾದಮೇಲೆ 15 days ಆದಮೇಲೆ ಟೆಸ್ಟ್ ಮಾಡಿಸಿ ಅಂತ ಹೇಳಿದರು. ಟೆಸ್ಟ್ ಮಾಡಿಸಿದಾಗ 8.6 ಈ ಥರ ರಿಡ್ಯೂಸ್ ಆಗಿತ್ತು. ಮತ್ತು ಒಂದು 10 days ಬಿಟ್ಟು ನನಗೆ ಕನ್ಫರ್ಮೇಷನ್ಗೋಸ್ಕರ ನಾನು ಪರ್ಸ್ನಲಾಗಿ ಟೆಸ್ಟ್ ಮಾಡಿಸ್ಕೊಂಡೆ. ಆವಾಗ 5.2 ಈ ಥರ ರಿಡ್ಯೂಸ್ ಆಗಿತ್ತು. ಸೊ ಈಗ ವಿತಿನ್ ನಾರ್ಮಲ್ ರೇಂಜಲ್ಲಿ ಇದೆ. ಸದ್ಯಕ್ಕೆ ಥೈರಾಯ್ಡ್ ಅಂದರೆ ನಾರ್ಮಲ್ ರೇಂಜಿಗೆ ಬಂದಿದೆ. ಹೇರ್ ಗ್ರೋನು ಅಷ್ಟೇ ಇವಾಗ ಆಲ್ಮೋಸ್ಟ್ ಒಂದು 2-3 ಡೇಸಿಂದ ಗ್ರೋ ಆಗೋದಕ್ಕೂ ಕೂಡ ಸ್ಟಾರ್ಟ್ ಆಗಿದೆ. ಸ್ಕಿನ್ನು ಕೂಡ ಇಂಪ್ರೂವ್ ಆಗಿದೆ. ಇವಾಗ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಏನು ಅನ್ಕೊತಾ ಇದ್ದೀನಿ ಅಂದರೆ, ಯೋಚನೆ ಮಾಡಿದ್ದು ನಾನು ಇದುವರೆಗೂ ಓದಿರೋಂಥ ಒಂದಷ್ಟು ಕೇಸ್ಗಳು, ಅಂದರೆ ನಾನೇನು ಡಾಕ್ಟರ್ ಅಲ್ಲ, ಬಟ್ ಗೂಗಲಲ್ಲಿ ಸಿಗೋವಂಥ ಒಂದಷ್ಟು ಕೇಸ್ಗಳು, ಸೋಷಿಯಲ್ ಮೀಡಿಯಾ ಇಲ್ಲೆಲ್ಲ ಓದಿದಾಗ ನನಗನ್ಸಿದ್ದು 100% ನಾವು ಡಾಕ್ಟರ್ ಮೇಲೆ ಥೈರಾಯ್ಡ್ಗೆ ಡಿಪೆಂಡ್ ಆಗಬಾರ್ದು. ಅವರು ಕಂಟ್ರೋಲ್ ಮಾಡ್ತಾರೆ, ಕಂಪ್ಲೀಟ್ ಕ್ಯೂರ್ ಆಗೋಗುತ್ತೆ ಅಂತ. ಅವ್ರು ಜಸ್ಟ್ ಮ್ಯಾನೇಜ್ ಮಾಡ್ತಾರೆ. ನಾವು ಹ್ಯಾಂಡಲ್ ಮಾಡ್ಕೋಬೇಕು. ನಾವು ತಿನ್ನುವಂಥ ಫುಡ್ಡು, ನಮ್ಮ ಡೈಲಿ ಕಾನ್ಸ್ಟಿಪೇಷನ್ ಅಂದರೆ ವಾಶ್ರೂಮ್ಸ್ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದ್ದೀವಾ, ಎನರ್ಜಿ ಡ್ರೈನ್ ಆಗಿರೋ ಥರ ಫೀಲ್ ಆಗ್ತಿದೆಯಾ, ಇದೆಲ್ಲನೂ ಕೂಡ ನಾವು ನೋಡ್ಕೋಬೇಕು. ಮತ್ತು ಫುಡ್ಡು ಅಷ್ಟೇ, ಪ್ರೋಬಯೋಟಿಕ್ಸು ಪ್ರೀಬಯೋಟಿಕ್ಸ್ ಅಂತೆಲ್ಲ ಬರುತ್ತೆ. ಡೈಲಿ ಎಷ್ಟು ಫೈಬರ್ ತಿನ್ನಬೇಕು, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು, ಆ ರೀತಿಯಾದಂಥ ಫುಡ್ಗಳನ್ನ ತಿನ್ನಬೇಕು. ನಾನು ಅಷ್ಟೇ ಆಲ್ಮೋಸ್ಟ್ ನನಗೆ ಈ ಥರ 60 ಥೈರಾಯ್ಡ್ ಆಗಿದೆ ಅಂತ ಗೊತ್ತಾದಾಗಿಂದ ನನ್ನ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆದೆ. ನಾನು ಓದಿರೋದ್ರ ಬಗ್ಗೆ ಇದರಲ್ಲೆಲ್ಲ ನನಗೆ ಕಾಮನ್ ಅನಿಸಿದ್ದು ಡೈಜೆಸ್ಟಿವ್ ಸಿಸ್ಟಮು. ಇದರಲ್ಲೇನಾದರೂ ನಾವು ಇಂಪ್ರೂವ್ಮೆಂಟ್ನ ಮಾಡಿಕೊಂಡ್ರೆ ನಮ್ಮ ಬಾಡಿಲಿರೋ ಎಲ್ಲ ಡಿಸೀಸು ಕೂಡ ನಿಜವಾಗ್ಲೂ ಕ್ಲಿಯರ್ ಆಗುತ್ತೆ. ಮನುಷ್ಯನಿಗೆ ರೋಗ ಅನ್ನೋದು ಸ್ಟಾರ್ಟ್ ಆಗೋದೇ ನಮ್ಮ ಹೊಟ್ಟೆಯಿಂದ. ಸೊ ನಾವು ತಿನ್ನೋ ಫುಡ್ಡಿಂದ ಅದು ಹೆಂಗೆ ಅಬ್ಸರ್ವ್ ಆಗುತ್ತೆ, ಅದು ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಇದರಿಂದನೇ. ಸೊ ನಾನು ಅದನ್ನು ಅರ್ಥ ಮಾಡ್ಕೊಂಡು ಈಗ ಡೈಲಿ ಕರೆಕ್ಟಾಗಿ ಪ್ರೀಬಯೋಟಿಕ್ಸು ಪ್ರೋಬಯೋಟಿಕ್ಸು ಜೊತೆಗೆ ಫೈಬರ್ಸು ವಿಟಮಿನ್ಸು ಇವೆಲ್ಲ ಸಪ್ಲಿಮೆಂಟ್ನ ಕರೆಕ್ಟಾಗಿ ತೊಗೊತಾ ಇದ್ದೀನಿ. ಸೊ ಅದರಿಂದ ನನ್ನ ಥೈರಾಯ್ಡು ವಿತಿನ್ 1 ಮಂತಲ್ಲಿ 66ಇಂದ 5ಗೆ ರಿಡ್ಯೂಸ್ ಆಗಿದೆ. ಇನ್ನೂ ಕೂಡ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನೆಕ್ಸ್ಟು 1 year ಒಳಗಡೆ ನನಗೆ ಯಾವುದೇ ರೀತಿ ಥೈರಾಯ್ಡ್ ಪ್ರಾಬ್ಲಮ್ ಇರಬಾರ್ದು, ಆ ರೀತಿ ಮಾಡ್ಕೋಬೇಕು ಅಂತ ತುಂಬ ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೊತಾ ಇದ್ದೀನಿ. ಒಂದಷ್ಟು ಡಯಟ್ನು ಕೂಡ ನಾನು ರಿಸರ್ಚ್ ಮಾಡಿ ಅಲ್ಲಿ ಇಲ್ಲಿ ನೋಡಿ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಫಾಲೋ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಕೆಲವೊಂದು ಬ್ಲಾಗ್ಸ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಯಾರಾದರೂ ಥೈರಾಯ್ಡ್ ಇದ್ದರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದ್ರ ಕಡೆ ಗಮನ ಕೊಡಿ. ಆಟೋಮೆಟಿಕ್ಕಾಗಿ ಥೈರಾಯ್ಡ್ ಅಲ್ಲ ಎಲ್ಲ ಕಾಯಿಲೆಗಳು ಕೂಡ ಸೆಟ್ಲಾಗೋಗುತ್ತೆ, ಥೈರಾಯ್ಡ್ ಕೂಡ ಸೆಟ್ಲಾಗೋಗುತ್ತೆ. ಯಾವುದೇ ರೀತಿ ಟ್ಯಾಬ್ಲೆಟ್ಸು ಯಾವುದೇ ರೀತಿ ಅವಶ್ಯಕತೆ ಇರೋದಿಲ್ಲ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಒಂದು ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.